ಆತ್ಮೀಯ ಎಚ್ 16 ನ್ಯೂಸ್ ಅರ್ಜಾತಿ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ. ಒಂದು ಕಡೆ ಹಾಗೆ ಸುದ್ದಿ ನೋಡ್ತಾ ಇದ್ದೆ, ಬಹಳ ಮಹತ್ವದ ಸುದ್ದಿ. ಎಂದು ಚರ್ಚೆ ಮಾಡಿದ್ವಿ ಒಮ್ಮೆಲ್ಲ ಹಲವು ಸಲ. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಳ್ಳೆ ನಿಷ್ಠಾವಂತ ಮತ್ತು ಒಂದು ಸಿದ್ಧಾಂತಕ್ಕೆ ಬದ್ಧ. ಆ ಸಿದ್ಧಾಂತ ಸರಿಯೋ ತಪ್ಪು ನಮ್ಮ ದೃಷ್ಟಿಯಲ್ಲಿ ಆ ಮಾತು ಮುಖ್ಯ ಅಲ್ಲ. ಸಂಘಟನೆ ಹೇಗೆ ಮಾಡಬೇಕು, ಜನರಿಗೆ ಹೆಂಗೆ ತಲುಪಬೇಕು, ಕಳೆದ 60-70 ವರ್ಷಗಳಿಂದ 100 ವರ್ಷದಿಂದ ಹಾಗೆ ಹೋಗಿಬಿಡ್ತು. ಎಲ್ಲ ಗೊತ್ತದ ನಿಮಗೂ. ಅಂಥ ಒಂದು ಸಂಘಟನೆ ಬಲಾಢ್ಯವಾಗಿ ಇವತ್ತು ಬೆಳೆದು ನಿಂತದ. ಇವತ್ತು ಒಂದು ಸರ್ಕಾರವನ್ನು ಕಿತ್ತಾಕುವಾಗ ಒಂದು ಸರ್ಕಾರ ತಂದು ನಿಲ್ಲಿಸುವಂಥ ಶಕ್ತಿಯನ್ನು ಪಡೆದದ. ಇವನ್ನು ಪ್ರತಿಯೊಂದು ಹಳ್ಳಿಗೆ ಹೋಗಿ ಮುಟ್ಟ್ಯದ. ಇದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಆ ಸಿದ್ಧಾಂತ ತಪ್ಪು ಅನಿಸುವಂಥ ಜನ ಬರೀ ಟೀಕೆ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಬರೀ ಟೀಕೆ ಮಾಡ್ತಾ ಇದ್ದಾರೆ. ಟೀಕೆ ಬೇಕಿಲ್ಲ ಅಂತಲ್ಲ, ಅದು ಟೀಕೆ ಒಂದರಿಂದ ಪರಿಹಾರ ಅಲ್ಲ. RSSಗೆ ಪ್ರಬಲವಾದಂಥ ಒಂದು ಶಕ್ತಿಯನ್ನು ನಾವು ಬೆಳೆಸ್ಕೋಬೇಕಾಗ್ತದೆ. ನಾವು ಇವತ್ತೇನು ಜಾತಿ ಅಂತ ಹೇಳ್ತೀವಿ, ಸಮಾನತೆ ಅಂತ ಹೇಳ್ತೀವಿ, ಜಾತಿ ರಹಿತ ಸಮಾಜ ಕಟ್ಟಬೇಕಂತ ಹೇಳ್ತೀವಿ. ಅದೇ ಕಾಲಕ್ಕೆ ಎಲ್ಲ ಧರ್ಮಗಳು ಸಮಾನ ಅಂತ ಹೇಳ್ತೀವಿ, ವೈವಿಧ್ಯಮಯ ನಮ್ಮಲ್ಲದ ಅಂತ ಹೇಳ್ತೀವಿ, ಅದು ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವವರೆಗೆ ಎಲ್ಲ ಜನ ಜೈ ಜೈ ಅಂತ ಇದ್ರು ಈ ಮಾತಿಗೆ. ಆದರೆ ಕಾಂಗ್ರೆಸ್ಸಲ್ಲಿ ಮರ್ತದ್ದೇನಪ್ಪ ಅಂದ್ರೆ RSS ಅಂತ ಒಂದು ಬಲಿಷ್ಠ ಸಂಘಟನೆ. ಅವ್ರೇನೋ ಹೇಳಿ ಅದು ರಿಜಿಸ್ಟ್ರೇಷನ್ ಆಗಿದನೋ ಇಲ್ಲವೋ ಅದು ಬೇರೆ ವಿಷಯ. ಆದರೆ ಅವ್ರು ಬೆಳೆಸ್ತಾ ಇದ್ದು ನಡೆಸ್ತಾ ಇದ್ದು ಅದಕ್ಕೆ ಆರ್ಥಿಕ ಅಥವಾ ಫಂಡಿಂಗ್ ಮಾಡ್ಕೊಳ್ತಾ ಇರೋದು ಎಲ್ಲವೂ ಈಗ ಜಗಜ್ಜಾಹೀರಾಗುವಂಥ ವಿಷಯ ಅದ. ಸ್ವತಃ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಒಂದು ದೊಡ್ಡ ತಪ್ಪ, ಬ್ಲೆಂಡರ್ ಅಂತೀವಿ ನಾವು. ಆ ಮಹಾ ಅಪರಾಧ ಮಾಡಿದ್ದೇನೆಂದ್ರೆ ಅಲ್ಲಿ ಸಂಘಟನೆ ಮಾಡುವಂಥ ಒಂದು ಮಹಾನ್ ಶಕ್ತಿ ಮಾಡಲಿಲ್ಲ. ಬರೀ ಈ ಒಂದು ನಮ್ಮ ನೆಹರು ಕುಟುಂಬದ ಏನು ನಮ್ಮ ಬಳುವಳಿ ಅದ ಅವರ ಹೆಸರಿನ ಮೇಲೆ ಆಯ್ಕೆ ಆಗೋದು, ನೆಹರು ಹೆಸರು ಮೇಲೆ ಗಾಂಧೀಜಿಯವರು ಒಂದು ಮೂರ್ತಿ ಮಾಡಿ ಅಷ್ಟ ಗಾಂಧೀಜಿಯವ್ರ ಮುಖ ಇವರೇನು ಅಂತಲ್ಲ ಅದಕ್ಕೆ ಹಾಗೆ ಆ ರೀತಿ ಮಾಡ್ಕೊಂಡ್ಬಂದಿದ್ದು. ಹೀಗಾಗಿ ಇವತ್ತು ತನ್ನ ಶಕ್ತಿಯನ್ನು ಕಳ್ಕೊಂಡದಕ್ಕೆ ಈ ಕಾಂಗ್ರೆಸ್. ಆವತ್ತು ಕಾಂಗ್ರೆಸ್ ಒಂದು ಹೋರಾಟದ ಕಾಂಗ್ರೆಸ್ಸಿಗೆ ಸ್ವತಂತ್ರ ತಂದು ಕೊಟ್ಟಂಥ ಅದು 8 ವರ್ಷ ಹೇಳಿದ್ರಿ ಅದನ್ನು. ನಾವು ಸ್ವತಂತ್ರ ಕೊಟ್ಟಿವಿ, ನಾವು ಸ್ವತಂತ್ರ ಕೊಟ್ಟಿದ್ರಪ್ಪ, ಯಾರಿಲ್ಲ ಅಂದರು, ಯಾರಲ್ಲ ಅಂದರು. ಆದ್ರೆ 100 ವರ್ಷಗಳ ಇತಿಹಾಸ. 1885 ಸ್ಥಾಪನೆ ಆದಂಥದ್ದು ಕಾಂಗ್ರೆಸ್ ತನ್ನ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಒಂದು ಸಂಘಟನೆ ಯಾಕೆ ಮಾಡ್ಕೊಳ್ಳಿಲ್ಲ ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ. ಆ ದಿಶೆಯಲ್ಲಿ ಸೇವಾದಳವನ್ನು ನಮ್ಮ ನಾಸು ಹರ್ಡೇಕರ್ ಅವರು ಇಲ್ಲಿ ನಮ್ಮ ಘನಪ್ರಭದಲ್ಲಿ ಮಾಡಿದರು. ನಾಸು ಹರ್ಡೇಕರ್ ಅವರು ಅಂದ್ರೆ ಅವರ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಡಾಕ್ಟರ್ ಇದ್ದಂಥವರು. ಅವರು ರಾಷ್ಟ್ರೀಯ ಸೇವಾದಳ ಕಟ್ಟುವ ಜೊತೆಗೆ ಜಾತಿ ರಹಿತ ಸಮಾಜ ಕಟ್ಟಬೇಕಪ್ಪ ಅನ್ನುವಂಥ ದೃಷ್ಟಿಗೂ ಮಾಡಿದಂಥ ದೊಡ್ಡ ಸಾಹಸ ಒಂದು. ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ನಾರಾಯಣ ಸುಬ್ಬರಾವ್ ಹರ್ಡೇಕರ್ ಅವರು ಸೇವಾದಳ ಸ್ಥಾಪನೆ ಮಾಡಿದರು. ಅದನ್ನು ಯಾವ ರೀತಿ ಬೆಳೆಸಬೇಕಾಗಿತ್ತು, ಬೆಳೆಸಲಿಕ್ಕೆ ಆಗಲಿಲ್ಲ. ಕಾಂಗ್ರೆಸ್ ಆ ದಿಶೆಯಲ್ಲೇ ಪ್ರಾಮಾಣಿಕವಾದ ಪ್ರಯತ್ನ ಮಾಡಲಿಲ್ಲ. ಅವ್ರಿಗೇನೋ ಒಂದು ಓವರ್ ಕಾನ್ಫಿಡೆನ್ಸ್ ಕಾಂಗ್ರೆಸ್ಗೆ. ನಾವಿದ್ದೀವಿ, ನಾವು ಶಾಶ್ವತ ಅಂತ. ಇಂದಿರಾ ಗಾಂಧಿ ಅವ್ರಿಗಿರ್ಬೋದು, ನೆಹರು ಅವ್ರಿಗಿರ್ಬೋದು, ನಂತರ ಬಂದ ರಾಜೀವ್ ಗಾಂಧಿಗಿರ್ಬೋದು, ಇವರೆಲ್ಲರಿಗೂ ಏನಪ್ಪ ಅಂತ ನಾವು ಶಾಶ್ವತಪ್ಪ, ನಾವು ನಾಶ ಆಗೋದಿಲ್ಲ ಅಂತೇಳಿ. ಆದರೆ ಕಾಲ ಯಾರ ಮಾತನ್ನು ಕೇಳೋದಿಲ್ಲ. ಇವತ್ತು ಅವ್ರು ಯಾರೂ ಇಲ್ಲ. ಈ ಪಾಪ ಈ ಹುಡುಗ ಅವ್ರ ಪಾಪ ವಂಶಾವಳಿ ಆ ಮಾತು ಬೇರೆ. ರಾಹುಲ್ ಗಾಂಧಿ ಅದನ್ನು ಮರಳಿ ಕಟ್ಟೋದು ಭಾಳ ಕಷ್ಟ ಕೆಲಸ ಆಗಲಿಲ್ಲ. ಒಬ್ಬರಿಂದ ಸಾಧ್ಯ ಅದು. ಎಷ್ಟೋ ಪ್ರಾಮಾಣಿಕಿದ್ರು, ಎಷ್ಟೋ ಪಾದಯಾತ್ರೆ ಮಾಡಿದರು. ಅದಕ್ಕೂ ಸಂಘಟನೆ ರೂಪ ಬೇಕಲ್ರಿ. ತಮ್ಮ ಸಿದ್ಧಾಂತ ಏನು, ಎಂತು, ಹೇಗೆ ಅನ್ನೋದು ಅದನ್ನು ಇವತ್ತು ತಿಳ್ಕೊಂಡು, ಅದರಲ್ಲೂ ಮುಖ್ಯವಾಗಿ ನಮ್ಮ BK ಹರಿಪ್ರಸಾದ್ ಬುದ್ಧಿವಂತರು ಮತ್ತು ಒಳ್ಳೆಯ ಸಿದ್ಧಾಂತವಾದಿಗಳು. ಹೌದು, ಅವ್ರ ವಿಚಾರ ಭಾಳ ಚೆನ್ನಾಗದಾವೆ. ಆದ್ರೆ ಕಾರ್ಯರೂಪಕ್ಕೆ ಬರ್ಬೇಕಲ್ರಿ, ಜನಕ್ಕೆ ಹೋಗಿ ಮುಟ್ಟಬೇಕಲ್ಲ. ನಾವು ಏನು ಮಾಡೋಕೈತೀವಿ ಅನ್ನೋದನ್ನು ಒಂದು ಸೇವಾದಳ ಸ್ಥಾಪನೆ ಮಾಡಿ ಮತ್ತು ಗಣಪರ್ಬಲ ಸ್ಥಾಪನೆ ಮಾಡಬೇಕು. ಅದು ಶುರು ಮಾಡಿದ್ದೀವಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಅದು ರಿಪೋರ್ಟ್ದಲ್ಲೂ ಮಾತಾಡ್ತಾ ಇದ್ದಾರೆ. ಸೇವಾದಳ ನಾ ಹಿಂದಿದ್ರೆ ಹೇಳಿದ್ದೆ ನಾನು, RSSಗೆ ಪ್ರಬಲ ಏನಾದರೂ ಇದ್ದರೆ ಗಾಂಧೀಜಿಯವರ ಸಿದ್ಧಾಂತದ ಬರೀ ಸಿದ್ಧಾಂತ ಹೇಳೋದು ಕೊಡುವುದಲ್ಲ. ಈಗ ಅಹಿಂಸಾವಾದಿಗಳು ಗಾಂಧಿ ಸತ್ಯಾಗ್ರಹ ಮಾಡಿದರು, ನಾವು ಸ್ವಂತ ಕೊಟ್ಟರು. 8 ವರ್ಷ ಹೇಳೋರಪ್ಪ ನೀವು. ಇವತ್ತು ಬಡತನ ಹೆಚ್ಚಾಗ್ಯದ, ನಿರುದ್ಯೋಗ ಹೆಚ್ಚಾಗ್ಯದ, ಭ್ರಷ್ಟಾಚಾರ ಹೆಚ್ಚಾಗ್ಯದ. ಇದೇ ಕಾಂಗ್ರೆಸ್ನಿಂದ ಆದಂಥವು. ನಂತರ BJP ಬಂದು ದೊಡ್ಡದು ಮಾಡಿದ. ಆ ಮತ್ತು ಬೇರೆ ನಾವು BJP ಟೀಕೆ ಮಾಡೋದು ಮುಖ್ಯ ಅಲ್ಲಿಲ್ಲ. ನಮಗೆ ಬೇಕಾಗಿದ್ದು ಇಲ್ಲಿ RSSಗೆ ಒಂದು ಪ್ರಬಲವಾದಂತಹ, ಜಾತ್ಯತೀತವಾದಂತಹ, ಧರ್ಮಾತೀತವಾದಂತಹ ಒಂದು ಸಂಘಟನೆ, ಜನರ ಜಾಗೃತಿ ಮಾಡುವಂಥದ್ದು, ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಯಾವ ಫೀಲ್ಡ್ ಯೋಗ್ಯದ ಅಂತ ಜನರಿಗೆ ತಿಳಿಸೋಂಥದ್ದು ಬೇಕಾಗಿದೆ. ಇವತ್ತು ಆರ್ಥಿಕ ಸಮಾನತೆ ಬರಲಾರ್ದು ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಅವರು ಹೇಳೋದು ಅದ ಮಾತು. ಆರ್ಥಿಕ ಸಮಾನತೆ ಬರೋದು ಯಾವ ಫೀಲ್ಡ್ದಿಂದ? ಈ ದೇಶದಲ್ಲಿ ನಾವು ನಿರೀಕ್ಷಣ ಕುಕ್ಷಿಗಳಿದ್ದೀವಿ. ಏನೋ ಹೇಳ್ತೀವಿ, ಸಹಿ ಮಾಡೋಕೆ ಬರ್ತದ್ರಿ, ಬರೀ ಆಗಿ ಬರ್ತದೆ. ಏನು ಮಾಡೋದು ತೊಗೊಂಡು ಅದನ್ನು
ಎಲ್ಲ ಹಾಫ್ ನಾಲೆಜ್ ಆದಂಗೆ ಆಗ್ಯದ. ಪೂರ್ತಿ ಪ್ರಜ್ಞೆ ಅನ್ನೋದು ಬಂದಿಲ್ಲ ನಮ್ಮಲ್ಲೇ. ಪ್ರಜ್ಞೆ ಅನ್ನೋದು ಬಂದ್ರೆ ಇತಿಹಾಸ ಪ್ರಜ್ಞೆ ಬಂತಪ್ಪ ಅಂತಂದ್ರೆ ಸರಿಯಾದ ಇತಿಹಾಸ ಅಭ್ಯಾಸ ಮಾಡಿದ್ರೆ ಅದಕ್ಕೆಲ್ಲ ಹೈಯರ್ ಎಜುಕೇಷನ್ ಬೇಕು. ಇಲ್ಲಿವರೆಗೆ ಕಾಂಗ್ರೆಸ್ ಮಾಡಿದ ಮಹಾ ಅಪರಾಧ ಏನಪ್ಪ ಅಂದ್ರೆ ಎಲ್ಲರಿಗೂ ಶಿಕ್ಷಣ ಬಾಯಲ್ಲಿ ಹೇಳಿದ್ರು, ಅದು ಸಿಗುವಂಥ ಫ್ರೀ ಎಜುಕೇಷನ್ನ ಅಪ್ ಟು ಹೈಯರ್ ಎಜುಕೇಷನ್ ಥರ ಕೊಡಬೇಕು ಅನ್ನೋದು ಒಟ್ಟು ಮಾತಾಡಲೇ ಇಲ್ಲ. ದಡ್ಡರ ಮಾಡಿಟ್ಟಿದ್ದು ದೇಶನ. ಇವತ್ತು ಬಿ ಜೆ ಪಿ ಅದನ್ನು ಮಾಡ್ತಾ ಇದೆ. ನಿಜವಾಗಿ ಭಾಳ ದುಃಖದ ಕೆಲಸ. ಸೇವಾದಾರ ಕಟ್ಕೊಂಡು ಎಲ್ಲರಿಗೂ ಫ್ರೀ ಶಿಕ್ಷಣ ಕೊಟ್ಟಿದ್ರೆ ಇವತ್ತು ಈ ದೇಶದ ಪರಿಸ್ಥಿತಿ ಹಿಂಗೆ ಇರ್ತಿರಲ್ಲ. ಬಿ ಜೆ ಪಿ ಆದ್ರೆ ಹೊಸ ವಿಚಾರಗಳನ್ನು ಮಾಡ್ತಾಯಿತ್ತು ಅದು. ಯಾಕೆಂತಂದ್ರೆ ಕಾಲ ಇವತ್ತು ನೋಡ್ರಿ, ಮೊದಲು ಇದ ಬಿ ಜೆ ಪಿಗರು, ಇದ ಆರ್ ಎಸ್ ಎಸ್ಗರು, ಇವರು ವರ್ಣಾಶ್ರಮ ಪದ್ಧತಿ ಮೇಲೆ ಸಮಾಜ ಕಟ್ಟಬೇಕು, ಮೆರಿಟ್ 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 ಅಂದರು. ಅದು ಸಾಧ್ಯ ಇಲ್ಲ ಅಂತ ಗೊತ್ತಾದವ್ರು. ಯಾಕೆ ಉಳಿದ ಜಾತಿಯವ್ರು ಇದ್ದಾರೆ ಇಲ್ಲೇ, ಸಾಕಷ್ಟು ಜಾತಿಗಳಿದ್ದಾವೆ ಇಲ್ಲೇ. ಕೇವಲ ಈ ವಾದ ಮಾಡೋರು 3 to 4% ಜನ ಇದ್ದಾರೆ. ಅವರಿಂದ ಇಡೀ ದೇಶ ಕಟ್ಟಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವರು ವೋಟಿಂಗ್ ಎಲ್ಲ ಕೂಡಿ 15-20% ಆಗೋದಿಲ್ಲ. ಇವ್ರು 30-40% ಆಗ್ಬೇಕಾಗ್ತಂದ್ರೆ ಒ ಬಿ ಸಿಗಳನ್ನು, ಎಸ್ ಸಿ ಎಲ್ಲ ಬಲಿಸ್ಕೊಳ್ಳಬೇಕು ಅಧಿಕಾರ ಹಿಡಿಬೇಕಾದ್ರೆ. ಇವತ್ತು ನಮ್ಮ ಆಗ್ಯದ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ. ಅದಕ್ಕೆ ನಾವು ಮೀಸಲಾತಿ ವಿರೋಧ ಮಾಡಿಲ್ಲ ಅಂತೇಳಿ ಮೀಸಲಾತಿ ಮೂಲ ತತ್ವವನ್ನು ಹನನ ಮಾಡುವಂಥ ಕೆಲಸ ಮಾಡ್ಕೊತ ಬಂದಿದ್ದಾರೆ. ಅದಕ್ಕೆ ಈ ಮೀಸಲಾತಿ ಉಪಯೋಗ ಇಲ್ಲ. ಇವತ್ತು ಮೀಸಲಾತಿಯಿಂದ ಪರಿಹಾರ ಆಗುವುದೇ ಇಲ್ಲ. ಇದು ತಿಳ್ಕೊಡ್ರಿ. ಮೊದಲ ನಮ್ಮ ಕಾಂಗ್ರೆಸ್ ನಾಯಕರು ಮೊದಲು ತಿಳ್ಕೊಬೇಕಾಗಿದೆ. ಮೀಸಲಾತಿ ಕೊಟ್ಟಿವಿ, ಮೀಸಲಾತಿ ಕೊಡೋದು ತೊಗೊಳೋದು ಪ್ರಶ್ನೆ ಇಲ್ಲ. ಉದ್ಯೋಗ ಸೃಷ್ಟಿ ಆಗಬೇಕಾಗೈತಿ, ಎಲ್ಲರೂ ಶಿಕ್ಷಣ ಸಿಗಬೇಕಾಗೈತಿ. ಇದೆಲ್ಲ ಮುಖ್ಯ ಇಲ್ಲ. ಎಲ್ಲರಿಗೂ ಶಿಕ್ಷಣ, ಹೈಯರ್ ಎಜುಕೇಷನ್ ಯಾವ ಕರಿತಾನಂತ ನಾವು ಫ್ರೀ ಎಜುಕೇಷನ್ ಅಪ್ ಟು ಹೈಯರ್ ಯಾಕೆ ಮಾಡಬಾರ್ದು? ಅದು ಸೇವಾದಳ ಮುಖ್ಯ ಉದ್ದೇಶ ಆಗಬೇಕಾಗಿದೆ. ಹೌದು, ಅಹಿಂಸೆ ಅದ, ಜಾತ್ಯತೀತ ಅದ, ಧರ್ಮಾತೀತ ಅದ, ಎಲ್ಲನೂ ಅದ. ಗಾಂಧಿ ಹಾಕಿದ ಮಾರ್ಗದ ಗಾಂಧಿಯವರು ಮಾತು ಬರೆಯತ್ತಿರಲ್ಲ. ಗಾಂಧೀಜಿಯವರು ಮರಳಿ ಹಳ್ಳಿಗೆ ಬರಪ್ಪ, ದುಡಿರಿ, ಸಣ್ಣ ಉದ್ಯೋಗ ಬೆಳೆಸ್ರಿ ಅಂತ ಹೇಳಿದ್ರು ಗಾಂಧೀಜಿಯವರ. ಅದನ್ನ ಯಾಕೆ ಮಾಡ್ತಾ ಇದ್ದೀರಿ? ಅದು ಬರಬೇಕಾದ್ರೆ ಪ್ರಜ್ಞೆ ಬರಬೇಕು. ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಹೈಯರ್ ಶಿಕ್ಷಣ ಸಿಗಬೇಕು. ಇವತ್ತು ಹೈಯರ್ ಶಿಕ್ಷಣ ಇಲ್ಲ. ಪಾಪ ಮಾರ್ಕೆಟ್ ಅಂದ್ರೆ ಗೊತ್ತಿಲ್ಲ ಎಷ್ಟೋ ರೈತರು ಎಷ್ಟೋ ಜನಕ್ಕೆ, ಬಡ ಜನಕ್ಕೆ ಹಂಗಂದ್ರೆ ಏನಕ್ಕೆ ಅಂತಾರೆ ಅವರು. ಇದು ಕೆಲವೇ ಬುದ್ಧಿವಂತಿಕೆಯಾಗ ಇಡೀ ಅರ್ಥವ್ಯವಸ್ಥೆ ಸಿಕ್ಕಿದ್ರಿಂದಾಗೆ ನಾವು ಹಿಂಗಾಗಿದ್ದೀವಿ. ಇವಾಗ ಸೇವಾದಾರ ಮಾಡಬೇಕು ಅನ್ನೋ ವಿಚಾರ ಈಗಾದ್ರೆ ಬಂದದಲ್ಲ ಕಾಂಗ್ರೆಸ್, ಅದು ಸಂತೋಷ. ಯಾಕೆ ಕಾರಣ ಅಂದ್ರೆ ರಾಹುಲ್ ಗಾಂಧಿ. ಅದಕ್ಕೆ ನಾವು ಇವತ್ತು ಹೇಳ್ತಾ ಇರೋದು, ರಾಹುಲ್ ಗಾಂಧಿಯ ಕಾಂಗ್ರೆಸ್ ಬೇರೆಪ್ಪ, ಇಂದಿರಾ ಗಾಂಧಿ ಕಾಂಗ್ರೆಸ್ ಬೇರೆ. ಇಂದಿರಾ ಗಾಂಧಿ ಕಾಂಗ್ರೆಸ್ ವಂಶಾವಳಿ ಬೆಳೆಸುವಂಥದ್ದು, ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಜನಕ್ಕೆ ಹೋಗಿ ಮುಟ್ಟುವಂಥದ್ದು ಒಂದು ಇವತ್ತು ಹೇಳ್ಬೇಕಾಗಿದೆ. ಅದಕ್ಕೆ ಸೇವಾದಾರವನ್ನು ತಡೆ ಮಾಡಬೇಕು. ಸಂಘದ ವಿರುದ್ಧ ಸಂಗಮ್ ಅಂದ್ರೆ ಒಂದಾಗೋದು. ಸಂಘದ ವಿರುದ್ಧ ಸಂಗಮನು ತತ್ವ ಬಿತ್ತುವಂಥ ವಿಚಾರವನ್ನು ನಮ್ಮ ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ. ಇದು ಮಾಡ್ತಾ ಇದ್ದೀವಿ. ಇದೇ ನಮ್ಮ ಘಟಪ್ರಭಾದಲ್ಲೇ ಅದನ್ನು ಸ್ಟಾರ್ಟ್ ಮಾಡಿರೋದು. ಮೂಲ ಕೇಂದ್ರ ಅದು ಆಫೀಸ ಹೆಡ್ ಅನ್ನುವಂಥ ಮಾತು ಮಾತಾಡ್ತಾರೆ. ಪರಿಷ್ಠಂದ್ರೆ ಆಗುವುದಿಲ್ಲ, ಮಾತಾಡಿ ಬಿಡುವಂಗಿಲ್ಲ. ಬಿ ಕೆ ಹರಿಪ್ರಸಾದ್ ಅವರ, ರಾಹುಲ್ ಗಾಂಧಿ ಅವರ ಇದು ಮಾಡೋದು ಭಾಳ ಕಷ್ಟದ ಕೆಲಸ. ಅದು ಹೋಗಿ ಆರ್ ಎಸ್ ಎಸ್ ಅವ್ರು ಕೇಳಿ ಎಷ್ಟು ಕಷ್ಟ ಆಗಿದೆ ಅವ್ರಿಗೆ, ಯಾರಿಗೆ ತೊಂದರೆ ಆಗ್ಯದ ಅಂತೇಳಿ. ಈಗ ಮನವರಿಕೆ ಆಗ್ಯದ ಅವ್ರಿಗೆ, ಯಾವುದಪ್ಪ ಇದು ಆಗ್ಬೇಕಾದ್ರೆ ಇಷ್ಟೆಲ್ಲ ಬೇಕಾಗ್ತದೆ ಅಂತೇಳಿ ಸಂಘಟನೆ ಮಾಡೋದು ಅಷ್ಟ ಮುಖ್ಯ. ಅದೆಲ್ಲ ಎಜುಕೇಟೆಡ್ ಇದ್ದರು, ಹೈಯರ್ ಕಾಸ್ಟ್ ಮಂದಿ, ಮೇಲ್ಜಾತಿ ಮಂದಿ ಎಜುಕೇಟೆಡ್ ಇದ್ದರು. ಅವರು ಒಂದು ತಿಳ್ಕೊಂಡಿದ್ದು ಮಾಡಿದರು. ಇವತ್ತು ಗಟ್ಟಿ ಮಾಡಿದ್ದಾರೆ ಅದನ್ನು. ಇವತ್ತು ಆರ್ ಎಸ್ ನಾವು ಸುಮ್ಮನೆ ಟೀಕೆ ಮಾಡಿದ್ರೆ ಏನು ಹೋಗಿಲ್ಲ. ಅದಂತ ಇವತ್ತು ಬೇರೆ ಮಟ್ಟದಲ್ಲಿ ಬೆಳೀತಾ ಇದೆ. ಅದಕ್ಕೆ ಪ್ರತಿಸ್ಪರ್ಧೆ ಇರೋದು ಕಾಂಗ್ರೆಸ್. ಅದಕ್ಕೆ ನಾನು ಎದುರು ಹೇಳುವಂಥದ್ದು, ಇವತ್ತು ಏನಾದರೂ ಬಿ ಜೆ ಪಿಯನ್ನು ಮತ್ತು ಸಂಘ ಪರಿವಾರವನ್ನು ಎದುರು ಶಕ್ತಿ ಯಾರ್ಯಾರು ಇದ್ದರೆ ಸ್ವಲ್ಪ ರಾಹುಲ್ ಗಾಂಧಿ ಅವರಲ್ಲಿ ಉಳಿದು, ಯಾವ ನಾಯಕರಲ್ಲಿ ಉಳಿದಿಲ್ಲ. ಎಲ್ಲ ನಾಯಕರು ಭ್ರಷ್ಟಗೊಂಡು ಹೋಗಿಬಿಟ್ಟಿದ್ದಾರೆ. ಯಾರೊಬ್ಬರ ಹೆಸರು ಹೇಳ್ರು ಡಡ್ ಅಂತ ಹೇಳ್ರಿ, ಹೋಗ್ಬೇಕಂತ ಒಂದಲ್ಪ ವ್ಯಕ್ತಿ ಒಬ್ಬ ಮೋದಿಯವ್ರಿಗೆ ಎದುರು ಹೇಳುವಂಥ ಅಂತೇಳಿ ಸಾಧ್ಯನೇ ಇಲ್ಲ. ಈವನ್ ರಾಹುಲ್ ಗಾಂಧಿ ಸಾಧ್ಯ ಇಲ್ಲ. ಅಂದಾಗ ಈ ಒಂದು ಶಕ್ತಿಯನ್ನು ಕ್ರೋಢೀಕರಣ ಮಾಡೋದಕ್ಕೆ ಸಂಘಟನೆ ಮಾಡೋಕ್ಕೆ ಹೊರಟಿದ್ದು ನಿಜವಾಗಿ ಮೆಚ್ಚಬೇಕಂತ ಮಾತು. ಅದು ಹಳ್ಳಿಕರ್ ಮಂಜಪ್ಪನವರ, ಹಳ್ಳಿಕರ್ ನಾವಸ್ತು ಹಳ್ಳಿಕರ್ ಅವರ ಕ್ಷೇತ್ರ ಘಟಪ್ರಭೆಯಿಂದ ಆರಂಭ ಮಾಡ್ಬೇಕಂತ ಹೊರಟಿದ್ದು. ಇದು ಆರಂಭ ಶೂರತ್ವ ಆಗಬಾರದು, ವರ್ಕ್ ಆಗ್ತಾ ಹೋಗ್ಬೇಕು, ಇಡೀ ದೇಶಕ್ಕೆ ವ್ಯಾಪಿಸ್ಬೇಕು. ಅಂದಾಗ ಜನ ಇಂದಿನ ನಾಳೆ ಕಾಂಗ್ರೆಸ್ನ ಮರಳಿ ನಂಬುವಂಥ ಸ್ಥಿತಿ ಬರ್ಬೋದು ಅಂತೇಳಿ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದ? ಸಂಘಕ್ಕೆ ಅಂದ್ರೆ ಸಂಘ ಪರಿವಾರಕ್ಕೆ ಎದುರಾಗಿ ಸಂಗಮ್ ಪರಿವಾರ, ಎಲ್ಲರೂ ಕೂಡಿದಂಥ ಪರಿವಾರ ಕಟ್ಟುದು ಭಾಳ ಚಂದದ, ವಿಶೇಷ ಚೆನ್ನಾಗ್ಯದ. ಆದ್ರೆ ಜನಕ್ಕೆ ಮುಟ್ಟುದು ಯಾವಾಗ, ಹೋಗಿ ಬೆಳೆದು ಯಾವಾಗ, ಇದ್ರ ಕಡೆ ಲಕ್ಷ್ಯ ಆದ್ರೆ ಭಾಳ ಉತ್ತಮ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೊಂಡು. S60 ನ್ಯೂಸ್ ಅರ್ಥ ತಿಳಿಸುತ್ತಾರೆ. ಸತ್ಯದ ಕೈಗರಣಿ ವಂದನೆಗಳು.